ಅಲ್ಲ, ಈ ಟಿಕೆಟಿಗೆ ಸಂಬಂಧಪಟ್ಟಂತೆ ಭಾರತೀಯ ಜನತಾ ಪಾರ್ಟಿಯ ಟಿಕೆಟ್ನ ಪಾರ್ಲಿಮೆಂಟ್ರಿ ಬೋರ್ಡೇ ನಿರ್ಣಯ ಮಾಡೋದು. ಅದು ಅಲ್ಲ 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 ಅದು 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 ಬೆಂಗಳೂರಿನಲ್ಲಿ ಈಗೇನು ಕೆಲವು ಸಲಹೆ ಸೂಚನೆಯನ್ನು ಮಾನ್ಯ ಗೃಹ ಸಚಿವರು ಕೊಟ್ಟಿದ್ದಾರೆ, ಅಮಿತ್ ಶಾ ಅವರು, ಅದನ್ನು ವಿವರವಾಗಿ ಅನುಷ್ಠಾನಗೊಳಿಸೋದಕ್ಕೆ ಬೇಕಾದಂಥ ಮೀಟಿಂಗನ್ನು ಮುಂದಿನ ವಾರದಲ್ಲಿ, ಅಂದರೆ ನಮ್ಮದು 16, 17, 18 ರಾಷ್ಟ್ರೀಯ ಮಹಾಧಿವೇಶನ ದೆಹಲಿನಲ್ಲಿದೆ. ರಾಷ್ಟ್ರೀಯ ಮಹಾಧಿವೇಶನ ಮುಗಿದ ನಂತರ ಅದಕ್ಕೆ ಸಂಬಂಧಪಟ್ಟಂತೆ ಮೀಟಿಂಗನ್ನು ನಮ್ಮ ಎಲೆಕ್ಷನ್ ಇನ್ಚಾರ್ಜ್ ಅವರ ನೇತೃತ್ವದಲ್ಲಿ, ರಾಧಾಮೋಹನ್ ಅಗರ್ವಾಲ್ ಅವರ ನೇತೃತ್ವದಲ್ಲಿ, ಆಮೇಲೆ ಅದಕ್ಕೆ ವಿವರವಾಗಿರುವಂಥ ಏನು ರೋಡ್ ಮ್ಯಾಪ್ ತಯಾರು ಮಾಡಿ ಅಂತ ಅವ್ರು ಹೇಳಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಅದರ ಮೀಟಿಂಗ್ ಇದೆ. ಇನ್ನು ಎಲೆಕ್ಷನಿಗೆ ಸಂಬಂಧಪಟ್ಟಂತೆ, ಕ್ಯಾಂಡಿಡೇಟಿಗೆ ಸಂಬಂಧಪಟ್ಟಂತೆ ನಮ್ಮ ಪಾರ್ಟಿದನ್ನು ಪಾರ್ಲಿಮೆಂಟ್ರಿ ಬೋರ್ಡ್ ತೀರ್ಮಾನ ಮಾಡುತ್ತೆ, NDAದನ್ನು NDA ಸಮಿತಿ ತೀರ್ಮಾನ ಮಾಡುತ್ತೆ. ಅದು ನಮಗೆ ನಮ್ಮ ಸ್ವಾಭಾವಿಕವಾಗಿ ನಮ್ಮ ಪಕ್ಷದಲ್ಲಿ ಕೆಲವೊಂದು ಸಂದರ್ಭ ಹೊರತುಪಡಿಸಿ ಬಹುತೇಕ ಸಂದರ್ಭಗಳಲ್ಲಿ ಎಲೆಕ್ಷನ್ ನೋಟಿಫಿಕೇಷನ್ ಆದಮೇಲೆ ಮಾಡಿರೋದು ಜಾಸ್ತಿ. ಯಾವುದೋ ಒಂದು ವಿಶೇಷ ರಾಜ್ಯವನ್ನು ಫೋಕಸ್ ಮಾಡಬೇಕು ಅಂತ ಬಂದಾಗ ಸ್ಟ್ರಾಟಜಿ ಕಾರಣಕ್ಕೆ ಸ್ವಲ್ಪ ವ್ಯತ್ಯಾಸವನ್ನು ಕೆಲವೊಂದು ರಾಜ್ಯಗಳಲ್ಲಿ ಮಾಡ್ಕೊಂಡಿದ್ದಾರೆ. ಆದರೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಇದುವರೆಗಿನ ನನ್ನ ಅನುಭವದ ಪ್ರಕಾರ ಎಲೆಕ್ಷನ್ ನೋಟಿಫಿಕೇಷನ್ ಆದ ನಂತರನೇ ಕ್ಯಾಂಡಿಡೇಟ್ ಡಿಕ್ಲೇರ್ ಆಗಿರೋದೇ ಹೆಚ್ಚಿನ ಪ್ರಮಾಣದಲ್ಲಿ ಇರೋದು. ಮೈತ್ರಿ ವಿಚಾರವಾಗಿ ನಾಯಕರುಗಳು ವ್ಯತಿರಿಕ್ತವಾದಂಥ ಹೇಳಿಕೆಗಳನ್ನ ಕೊಡ್ತಾರೆ. ಈ ಬಗ್ಗೆ ಏನಾದರೂ ಚರ್ಚೆ ಆಯ್ತಾ ಸರ್? ಏನು ರೀತಿ ನಡ್ಕೋಬೇಕು, ಯಾವ ರೀತಿ ಮೈತ್ರಿನ ಪಾಲಿಸಬೇಕು ಅಂತ ಹೇಳಿ? ಅಲ್ಲ, ಆ ಥರ ನಮಗೆ ಈಗ JDS NDA ಭಾಗ ಆಗಿರೋದ್ರಿಂದ ಅವ್ರನ್ನ ನಾವು ಎಲ್ಲ ರೀತಿಯಿಂದಲೂ ಕೂಡ ಗೌರವದಲ್ಲಿ ಕಾಣ್ತೇವೆ. ಒಟ್ಟಿಗೆ ತಗೊಂಡು ಹೋಗುವಂಥ ಕೆಲಸನ ನಮ್ಮ ಕಡೆಯಿಂದ ನಾವು ಮಾಡೇ ಮಾಡ್ತೀವಿ. ನಮ್ಮ ಕಡೆಯಿಂದ ಆ ಥರದ್ದೇನೂ ಕೂಡ ತೊಡಕಾಗದ ರೀತಿಯಲ್ಲಿ. ಈಗ ನೋಡಿ, ಈಗ ಪಕ್ಷದ ನೇತೃತ್ವದ ನಡುವೆ ಯಾವುದೇ ರೀತಿ ಆ ಥರದ ಗೊಂದಲ ಇಲ್ಲ. ಆ ಥರದ ಹೇಳಿಕೆ ಬಗ್ಗೆ ಏನು ಚರ್ಚೆ ಆಗಿಲ್ಲ. ನಾನು ಪದ ಬಳಸಲಿಲ್ಲ. ಸಾರಿ, ನೀವು ನನ್ನನ್ನು ಕನ್ಫ್ಯೂಸ್ ಮಾಡೋಂಗಿಲ್ಲ. ನಾನು ಹಂಗೆ ಹೇಳೇ ಇಲ್ಲ. ಇಲ್ಲ, ಆ ಥರದ್ದು ಏನು ಚರ್ಚೆ ಆಗಿಲ್ಲ. ಈಗ ಲೋಕಸಭೆ ಎಲೆಕ್ಷನ್ಗೆ ಬಿಜೆಪಿ ಕೋರ್ ಕಮಿಟಿ ನೀವು ರೋಡ್ ಮ್ಯಾಪ್ ಡ್ರಾ ಮಾಡ್ತಾ ಇದ್ದೀರಾ, ಇಲ್ಲಾಂದ್ರೆ ಅಮಿತ್ ಶಾ ರೋಡ್ ಮ್ಯಾಪ್ ಡ್ರಾ ಮಾಡಿ ಎಲೆಕ್ಷನ್? ಇಲ್ಲ ನಮಗೆ ನಮ್ಮ ಹತ್ರ ಚರ್ಚೆ ಮಾಡಿ ಫೀಡ್ಬ್ಯಾಕ್ ತಗೊಂಡ ನಂತರ ಅವರೊಂದು ಸಲಹೆ, ಅವರ ಅನುಭವದ ಸಲಹೆಯನ್ನು ಕೊಟ್ಟಿದ್ದಾರೆ. ಅದನ್ನು ಕೆಳಗಡೆವರೆಗೂ ಅನುಷ್ಠಾನಗೊಳಿಸೋದಕ್ಕೆ ನಾವು ಕೂತ್ಕೊಂಡು ಡೀಟೇಲ್ ಡಿಸ್ಕಷನ್ ನಾವು ಮಾಡ್ಕೊಳ್ತೀವಿ. ಹಾಗೇನಿಲ್ಲ. ಅಲ್ಲ ನೋಡಿ, ಏನಂದರೆ ಎಲ್ಲ ವಿವರ ಚರ್ಚೆ ಮಾಡಿ ಡೀಟೇಲ್ಸ್ ರೋಡ್ ಮ್ಯಾಪ್ ತಯಾರು ಮಾಡಬೇಕು ಅಂತ ಹೇಳಿದ್ರೆ ಇನ್ನೊಂದು 4-5 ಗಂಟೆ ಕೂತ್ಕೋಬೇಕಾಗ್ತಿತ್ತು. ಅದಕ್ಕಾಗಿ ಈಗ ಅವರೊಂದಷ್ಟು ಸ್ಥೂಲವಾಗಿ, ಸೂಕ್ಷ್ಮವಾಗಿ ಹೇಳಿರೋದನ್ನು ನಾವು ಸ್ಥೂಲವಾಗಿ ಎಕ್ಸಿಕ್ಯೂಟ್ ಮಾಡ್ತೀವಿ. ನೋಡು ಅಜೆಂಡಾ ಸೆಟ್ ಆಗಿದೆ, ಟಾರ್ಗೆಟು ಸೆಟ್ ಆಗಿದೆ. ಟಾರ್ಗೆಟು 28 ಔಟ್ ಆಫ್ 28 ಟಾರ್ಗೆಟು, 28ಕ್ಕೆ 28 ಸ್ಥಾನ ಗೆಲ್ಲೋದು ಟಾರ್ಗೆಟು. ಅಜೆಂಡಾ ಅವರ ವೈಫಲ್ಯಗಳನ್ನು ಬಯಲಿಗೆಳೆಯೋದು. ಇವತ್ತು ಖಜಾನೆ ಖಾಲಿಯಾಗಿದೆ. ಹಾಗಾಗಿಯೇ ವಿಷಯಾಂತರ ಮಾಡೋದಕ್ಕೆ ಸಿದ್ದರಾಮಯ್ಯನವರು, ಮಾನ್ಯ ಮುಖ್ಯಮಂತ್ರಿಗಳು ವಿಫಲರಾಗಿದ್ದಾರೆ. ಕಾಂಪಿಟೇಷನ್ ನಡೆದಿದೆ. ಯಾರು ಹೆಚ್ಚು ಲೂಟಿ ಹೊಡೆಯೋದು ಅನ್ನೋದು CM DCM ನಡುವೆ ಕಾಂಪಿಟೇಷನ್ ನಡೆದಿದೆ. ಇದುವರೆಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಹಿಂದಿನ ಅವರ ಟ್ರ್ಯಾಕ್ ರೆಕಾರ್ಡ್ ತೆಗೆದು ನೋಡಿದಾಗ ಜನ ಅನ್ಕೊಳ್ತಾರೋ ಅಂತ ಕೆಲವೊಮ್ಮೆ ಜನರಿಗೆ ಹೆದರುತ್ತಿದ್ದರು. ಆದರೆ ಈ ಸರಿ ಮುಖ್ಯಮಂತ್ರಿ ಆದಮೇಲೆ ನಂದಿನ್ನೇನು ಫೈನಲ್ ಸ್ಟೇಜು, ಕಡೆ ಆಟ ಆಡಿಬಿಡೋಣ, ಇನ್ನೇನು ನನಗೆ ಉಳಿದಿಲ್ಲ, ಹಾಗಾಗಿ ನಾನು ಯಾವುದಕ್ಕೂ DK ಶಿವಕುಮಾರ್ರಿಗಿಂತ ಒಂದು ಕೈ ಜಾಸ್ತಿನೇ ಇರಬೇಕು ಅಂತ ಅನ್ನುವಂಥ ಯೋಚನೆ ಮಾಡ್ತಿದ್ದಾರೆ. ಹಾಗಾಗಿ ಕಾಂಪಿಟೇಷನ್ ಇದೆ. 40% ಕೆಂಪಣ್ಣವರು ಆರೋಪ ಮಾಡಿರೋ ಜೊತೆಗೆ ವರ್ಣ ಟ್ಯಾಕ್ಸಿಗೂ ಸರ್ಚಾರ್ಜ್ ಸೇರಿಕೊಂಡಿದೆ, ಕನಕಪುರ ಸರ್ಚಾರ್ಜ್ ಸೇರಿಕೊಂಡಿದೆ. ಈ ಎಲ್ಲ ಸರ್ಚಾರ್ಜ್ಗಳ ಜೊತೆಗೆ ರಾಜ್ಯವನ್ನು ಹರಾಜು ಹಾಕುವ ಸ್ಥಿತಿಗೆ ತಂದಿಡ್ತಾ ಇದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಹಾಲಿ ಶಾಸಕರುಗಳಿಗೆ ಟಿಕೆಟ್ ಮಿಸ್ ಆದಂತೆ ಈ ಬಾರಿ ಹಾಲಿ ಸಂಸದರಿಗೆ ಬದಲಾವಣೆ ಆಗ್ತಕ್ಕಂಥದ್ದು ಯಾರ್ಯಾರ ಹಣೆಯಲ್ಲಿ ಏನೇನು ಬರೆದಿದೆಯೋ ಗೊತ್ತಿಲ್ಲ. ಅದೆಲ್ಲವೂ ಪಾರ್ಲಿಮೆಂಟ್ರಿ ಬೋರ್ಡ್ ನಿರ್ಣಯ ಮಾಡುತ್ತೆ. ಆ ಥರ ಇಂಡಿವಿಜುವಲ್ ಆಗಿ ಒಂದೊಂದೇ ಕ್ಷೇತ್ರದ ಬಗ್ಗೆ ಚರ್ಚೆ ಆಗಿಲ್ಲ. ನಾನು ಹೇಳಿ ಸಾವಿರಾರು ಬಾರಿ ಹೇಳಿದ್ದೀನಿ. 95ರ ನಂತರ ಎಲ್ಲೂ ನಮ್ಮ ಪಾರ್ಟಿಯಿಂದ ಕೇಳಿ ಪಡ್ಕೊಂಡಿಲ್ಲ. ಓಕೆ ಸರ್, ಧನ್ಯವಾದ.
ಗೊತ್ತಾಯಿಲ್ಲ ಅಲ್ಲಿ ಮುಂದಕ್ಕೆ ಕ್ಲಸ್ಟರ್ ಮಟ್ಟದ ಕಾರ್ಯಕರ್ತರ ಜೊತೆಯಲ್ಲಿ ಸಮಾಲೋಚನೆ ನಡೆಸ್ತಾ ಇದ್ದಾರೆ. ಇನ್ನೊಂದು 10-15 ನಿಮಿಷಕ್ಕೆ ಆ ಸಭೆಯು ಕೂಡ ಪೂರ್ಣಗೊಳ್ಳುತ್ತೆ. 28 ಲೋಕಸಭಾ ಕ್ಷೇತ್ರಗಳನ್ನು ಭಾರತೀಯ ಜನತಾ ಪಾರ್ಟಿ ಪ್ಲಸ್ NDA ಸೇರಿಸಿ ಗೆಲ್ಲೋದ್ರ ಬಗ್ಗೆ ಯಾವ್ಯಾವ ವಿಷಯಗಳು ಮುನ್ನೆಲೆಗೆ ಬರ್ಬೋದು, ಕಾಂಗ್ರೆಸ್ನ ಯೋಜನೆ ಏನಿದೆ ಇದೆಲ್ಲವೂ ಕೂಡ ಕೋರ್ ಕಮಿಟಿಯಲ್ಲಿ ಚರ್ಚೆ ಮಾಡಿದ್ದೇವೆ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.